ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಫೈನಾನ್ಸ್ ಮ್ಯಾನೇಜ್ಮೆಂಟ್ ಬೇಸಿಕ್ ಸ್ಟೆಪ್ಸ್ನ ಹೇಳ್ತೀನಿ. ನಮ್ಮ ಆಸ್ತಿನ ಹಾಗೆ ಮನಿನ ಎಷ್ಟು ಬೇಗ ಜಾಸ್ತಿ ಮಾಡ್ಬೋದು ಅಂತ ಹೇಳ್ತೀನಿ. ಬೇಗ ಅಂದರೆ 1-2 ತಿಂಗಳಲ್ಲಿ ಆಗೋದಲ್ಲ. ನಾವಿರುವ ಪರಿಸ್ಥಿತಿ ಮತ್ತು ನಾವು ಹೇಗೆ ಅದನ್ನು ಸೀರಿಯಸ್ ಆಗಿ ತಗೋತೀವಿ, ಹೇಗೆ ಅದನ್ನು ಕಂಟಿನ್ಯೂಯಸ್ ಆಗಿ ಮಾನಿಟರ್ ಮಾಡಿ ನಮ್ಮ ಆಸ್ತಿನ ಬೆಳೆಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನಿಲ್ಲಿ ಮೇಜರ್ ಆಗಿ ಒಂದು 5 ಪಾಯಿಂಟ್ಸ್ನ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ನಮಗೆ ಒಂದು ನಂಬಿಕೆ ಇದೆ. ಅಯ್ಯೋ, ₹1-2 ಕೂಡಿಕ್ಕೆ ಏನು ಬೆಳೆಸ್ತೀವಿ, ಬಂದರೆ ಸರಿಯಾಗಿ ಅಮೌಂಟ್ ಬರಬೇಕು ಅಂತ ಹೇಳ್ತೀವಿ. ಸೊ ನಮ್ಮ ಸ್ಯಾಲ್ರಿ ಅಥವಾ ಮನೆ ಖರ್ಚಲ್ಲಿ ₹1 ಲೆಕ್ಕ ಹಾಕಲ್ಲ. ಆದರೆ ಯೋಚನೆ ಮಾಡಿ, ಚಿಲ್ಲರೆ ಅಂಗಡಿಯವ್ರು ಏನಾದರೂ ಇದೇ ಥರ ₹1 ಲೆಕ್ಕ ಹಾಕದೆ ಬಿಟ್ಟರೆ ಅವ್ರಿಗೆ ಎಷ್ಟು ಲಾಸ್ ಆಗುತ್ತೆ ಅಂತ ನೀವು ಯೋಚನೆ ಮಾಡಬೇಕು. ನಾವೇನಾದರೂ ಬೆಳಿಬೇಕು ಅಂದರೆ ₹1 ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಮೊದಲೇ ಪಾಯಿಂಟ್ ಹೇಳಿದಾಗೆ ನನ್ನ ಫಸ್ಟ್ ಪಾಯಿಂಟು ಲೆಕ್ಕಾಚಾರ. ನೀವು ಕೂಡ ಅಷ್ಟೇ, ಮನೇಲಿ ಎಷ್ಟು ಜನ ಅರ್ನ್ ಮಾಡ್ತಾ ಇರ್ತೀರಾ ಎಲ್ಲರದ್ದು ಕೂಡ ಒಂದು ಅಕೌಂಟ್ ಬುಕ್ ಇರಬೇಕು. ಇಲ್ಲ ಅಂದರೆ ಮೊದಲೇ ಹೇಳಿದಾಗೆ ಯಾವುದು ಕೂಡ ₹1 ಅಂತ ಲೆಕ್ಕ ಇಲ್ದಾಗ ಖರ್ಚು ಮಾಡ್ತಾ ಇದ್ದರೆ 10-15 ದಿನದಲ್ಲಿ ಅಕೌಂಟಲ್ಲಿರೋ ದೊಡ್ಡ ಮನಿ ಮಾಯ ಆಗಿಬಿಟ್ಟಿರುತ್ತೆ. ಆ ₹1ನೇ ಅಲ್ಲಿ ಗೊತ್ತಿಲ್ಲದೆ ಇರೋ ಹಾಗೆ ಒಂದು ಬಿಗ್ ಅಮೌಂಟ್ನ ಕಡಿಮೆ ಮಾಡಿರುತ್ತೆ. ಸೊ ನಮಗೆ ಇಷ್ಟು ಬರುತ್ತೆ ಅನ್ನೋದಕ್ಕಿಂತ ಬಂದಿರೋದನ್ನು ಎಷ್ಟು ಖರ್ಚು ಮಾಡಿದ್ದೀವಿ, ಎಲ್ಲಿ ಖರ್ಚು ಮಾಡಿದ್ದೀವಿ, ಎಷ್ಟು ಸೇವ್ ಆಗಿದೆ, ಸೊ ಅದನ್ನು ಇನ್ನೂ ಎಷ್ಟು ಖರ್ಚು ಕಡಿಮೆ ಮಾಡ್ಬೋದು, ಮತ್ತು ಸೇವ್ ಆಗಿರೋದನ್ನು ಎಲ್ಲಿ ಸೇಫ್ ಆ್ಯಂಡ್ ಪ್ರಾಫಿಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಲೈಕ್ ನೀವೊಬ್ಬ ಆಡಿಟರ್ ಆಗಿ ಮನೇಲಿ ವರ್ಕ್ ಮಾಡಬೇಕು. ಇಲ್ಲಾಂದರೆ ಯಾವುದು ಕೂಡ ಸಾಧ್ಯ ಆಗಲ್ಲ. ನನ್ನ ಸೆಕೆಂಡ್ ಪಾಯಿಂಟು, ನಾವು ಇನ್ನೊಂದು ಕೆಲಸ ಮಾಡ್ತೀವಿ. ಒಂದು ಮೇಜರ್ ವರ್ಕ್ ಜೀವನಕ್ಕೆ ಅಂತ ಮಾಡ್ತಾ ಇರ್ತೀವಿ, ಆದರೆ ಅದರಲ್ಲಿ ಬರೋ ಸ್ಯಾಲ್ರಿ ಸಾಕಾಗ್ತಾ ಇರಲ್ಲ. ಅವಾಗ ಏನು ಮಾಡ್ತೀವಿ ಅಂದರೆ ಬೇರೆ ಸೈಡ್ ವರ್ಕ್ ಅಂದರೆ ಪಾರ್ಟ್ ಟೈಮ್ ಜಾಬ್ಸ್ ಅಂತ ನೋಡ್ಕೊತೀವಿ. ಅದು 1-2-3 ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ. ಅವಾಗ ಏನಾಗುತ್ತೆ, ಕರೆಕ್ಟಾಗಿ ಒಂದು ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕಾಗಲ್ಲ. ಸೊ ಆವಾಗ ಎಲ್ಲೂ ಅಮೌಂಟ್ ಕರೆಕ್ಟಾಗಿ ಬರಲ್ಲ. ಬಟ್ ನಾನಿಲ್ಲಿ ಪಾರ್ಟ್ ಟೈಮ್ ಮಾಡೋದು ರಾಂಗ್ ಅಂತ ಹೇಳ್ತಾ ಇಲ್ಲ. ಮಾಡ್ಬೋದು. ಯಾವಾಗ ನಾವು ಮಾಡ್ತಾ ಇರೋ ಈಗ ಪ್ರೆಸೆಂಟ್ ಒಂದು ವರ್ಕ್ ಮಾಡ್ತಾ ಇರ್ತೀವಲ್ಲ ಲೈಫ್ಗೆ ಅಂತ, ಆ ವರ್ಕು ಸ್ಟೇಬಲ್ ಆಗಿ ಒಂದು ಒಳ್ಳೆ ಪೊಸಿಷನ್ ಇದ್ದರೆ, ಸೊ ಈಗ ಪಾರ್ಟ್ ಟೈಮ್ ಮಾಡ್ತಿರೋದನ್ನು ಪಾರ್ಟ್ ಟೈಮ್ ವರ್ಕ್ ಈಗ ಪಾರ್ಟ್ ಟೈಮ್ ಮಾಡ್ತಾ ಇದ್ದೀವಿ ಅಂದ್ಕೊಳ್ಳಿ. ಆ ಪಾರ್ಟ್ ಟೈಮ್ ಮಾಡ್ತಿರೋದ್ರಿಂದ ಯಾವುದೇ ತರಹ ನಮ್ಮ ಲೈಫ್ಗೆ ಅಂತ ಮಾಡ್ತಾ ಇರೋ ಪರ್ಮನೆಂಟ್ ವರ್ಕ್ಗೆ ರಿಸ್ಕ್ ಆಗದೆ ಇರೋ ಥರ ಇರಬೇಕು. ಎಲ್ಲದಕ್ಕಿಂತ ಮುಂಚೆ ಪರ್ಮನೆಂಟ್ ಆಗಿರೋ ಜಾಬ್ ಕಡೆ ಜಾಸ್ತಿ ಫೋಕಸ್ ಮಾಡಬೇಕು. ಅಂದರೆ ಆ ಜಾಬಲ್ಲಿ ಸ್ಕಿಲ್ ಅಪ್ ಆ್ಯಂಡ್ ಪ್ರಮೋಷನ್, ಹೈಕ್ ಈ ಥರ ಅಲ್ಲಿನೇ ಜಾಸ್ತಿ ಅಮೌಂಟ್ ಅರ್ನ್ ಆಗೋ ಥರ ಫಸ್ಟ್ ಮಾಡಬೇಕು. ಯಾಕಂದರೆ ಆಲ್ರೆಡಿ ಬೇಸ್ಮೆಂಟ್ ಕಟ್ಟಿರೋ ಮನೇನ ಮುಂದೆ ಕಟ್ಟೋದು ಈಸಿ, ಬಟ್ ಮತ್ತೆ ಬೇಸ್ಮೆಂಟ್ ಹಾಕ್ಕೊಂಡು ಮತ್ತೆ ಮನೆ ಕಟ್ಟಬೇಕು ಅಂದರೆ ಅಲ್ಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇರುತ್ತೆ ಅಂತ. ಸೊ ನೀವು ಫಸ್ಟು ಈಗ ಆಲ್ರೆಡಿ ನಾವು ಚೆನ್ನಾಗಿ ಸೆಟಲ್ ಆಗಿರೋ ಜಾಬಲ್ಲಿ ಇನ್ನೂ ಇನ್ಕಮ್ ಜಾಸ್ತಿ ಮಾಡ್ಕೊಳ್ಳೋ ಥರ ನೋಡಬೇಕು. ಥರ್ಡ್ ಪಾಯಿಂಟ್, ಸರಿ ಅಮೌಂಟ್ನ ಸೇವ್ ಮಾಡೋಣ, ಖರ್ಚೆಲ್ಲ ಕಡಿಮೆ ಮಾಡೋಣ ಅಂತ ಹೇಳಿಬಿಟ್ಟು ಸಣ್ಣ ಪುಟ್ಟದಲ್ಲಿ ಖರ್ಚನ್ನ ಕಡಿಮೆ ಮಾಡೋದಕ್ಕೆ ಹೋಗ್ಬಾರ್ದು. ಅಂದರೆ ಹೊಟ್ಟೆ ಬಟ್ಟೆ ಕಟ್ಟಿ, ಅಂದರೆ ಸರಿಯಾಗಿ ಊಟ ಮಾಡಿದೆ, ಸರಿಯಾಗಿ ಏನು ತಿಂದೆ, ಹಣ ಕೂಡಿಟ್ಟೋದಲ್ಲ. ಮೇಜರಾಗಿ ನಿಮ್ಮ ಮನೇಲಿ ಪೋಲಾಗ್ತಾ ಇರುತ್ತೆ. ಹೇಗೆ ಅಂದರೆ ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಹಾಗೆ ಮತ್ತು ಇನ್ನು ಏನಾದರೂ ಅನವಶ್ಯಕವಾದ ಖರ್ಚುಗಳು ಆಗ್ತಾ ಇರ್ತವೆ. ಅವನ್ನು ತಡೆಯೋದಕ್ಕೆ ನೀವು ಪ್ರಯತ್ನ ಮಾಡಬೇಕು. ಈಗ ಹೇಳ್ತೀನಿ ನೋಡಿ, ಸುಮ್ಮನೆ EMIನ ಜಾಸ್ತಿ ಮಾಡ್ಕೊಳ್ಳೋದು. ಇನ್ಸ್ಟಾಲ್ಮೆಂಟ್ಗೆ ಏನೋ ಮನೇಲಿ ಬೇಕಾಗಿರೋ ವಸ್ತು ಕೊಡ್ತಾರೆ ಅಂತ ಹೇಳಿಬಿಟ್ಟು ಯಾವಾಗಲೂ ಒನ್ಸ್ ಯೂಸ್ ಮಾಡೋ ಐಟಮ್ಸ್ನ ತೊಗೊಂಡು ಸುಮ್ಮನೆ ಮನೇಲಿ ಇನ್ಸ್ಟಾಲ್ಮೆಂಟ್ಗೆ ಅಮೌಂಟ್ ಹಾಕ್ಕೊಂಡು ಅದು ಒಂದು ಬಿಗ್ ಮಿಸ್ಟೇಕ್ ಆಗುತ್ತೆ. ಅದೊಂದು ಮೇಜರ್ ಖರ್ಚಾಗುತ್ತೆ. ಇಂಥವನ್ನ ತಡೆಗಟ್ಟಬೇಕು. ಫೋರ್ತ್ ಪಾಯಿಂಟ್, ನಾನು ಮೊದಲೇ ಹೇಳ್ದಂಗೆ ನೀವು ಫಸ್ಟು ಸೇವಿಂಗ್ಸ್ ಸ್ಟಾರ್ಟ್ ಮಾಡಿ. ಅದು ಎಷ್ಟಾದರೂ ಸರಿ, ₹50, ₹10, ₹100, ₹200 ಅಂತ ಥಿಂಕ್ ಮಾಡಬಾರ್ದು. ಜಸ್ಟ್ ಸೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗಿ. ಸೇವಿಂಗ್ಸ್ ಅಮೌಂಟ್ ನಿಮಗೆ ಕಣ್ಣಿಗೆ ಬೇಗ ಕಾಣಿಸ್ಬಾರ್ದು, ಹಾಗೆ ಕೈಗೆ ಬೇಗ ಸಿಗಬಾರ್ದು. ಆ ಥರ ಲೈಕ್ ಅದೊಂದು ಎಮರ್ಜೆನ್ಸಿ ಫಂಡ್ ಥರ ನೀವು ಸೇವ್ ಮಾಡ್ಕೊಂಡು ಹೋಗಿ. ನಿಮ್ಮ ಜೀವನದಲ್ಲಿ ಏನಾದರೂ ಮೇಜರ್ ಆಗಿ ಬೇಕಾಗುತ್ತೆ, ಮೇಜರ್ ಟರ್ನಿಂಗ್ ಪಾಯಿಂಟ್ಸ್ ಅನ್ನೋ ಟೈಮಲ್ಲಿ ಆ ಅಮೌಂಟ್ನ ತೆಗಿಬೇಕು. ನೀವು ಅಲ್ಲಿವರೆಗೂ ಮುಟ್ಬಾರ್ದು. ನಿಮ್ಗಿವತ್ತು ನೀವು ಸೇವಿಂಗ್ ಸ್ಟಾರ್ಟ್ ಮಾಡಿದಾಗ ಅದು ₹50 ಆಗಿರ್ಬೋದು, ₹100 ಆಗಿರ್ಬೋದು. ಅದನ್ನೇ ನೀವು ಕನ್ಸಿಸ್ಟೆನ್ಸಿ ಅಂದರೆ ಡೈಲಿ ಅಥವಾ ತಿಂಗಳು ಅದೇ ಅಮೌಂಟ್ನ ಸೇವ್ ಮಾಡ್ಕೊಂಡು ಹೋದಾಗ ಅದು ನಿಮ್ಗೆ ಕಾಣಿಸ್ದೇ ಇರ್ಬೋದು, ಬಟ್ ನೀವು ಒಂದಿನ ನಿಮ್ಮ ಮೇಜರ್ ಲೈಫ್ಗಂತ ನೀವು ಅದನ್ನು ತೆಗೆದು ನೋಡಿದಾಗ ಅದು ಒಂದು ಬಿಗ್ ಸೇವಿಯರ್ ಆಗಿ ನಿಮಗೆ ಕಾಣಿಸುತ್ತೆ. ಇದು ಕೂಡ ನಾವು ಬೇಗ ರಿಚ್ ಆಗೋದ್ರಲ್ಲಿ ಒಂದು ಮೇಜರ್ ಪಾಯಿಂಟ್. ಫಿಫ್ತ್ ಪಾಯಿಂಟ್, ಮೇಜರಾಗಿ ನೀವು ಫಸ್ಟ್ ಒಂದು ವಿಲ್ ಪವರ್ನ ಇಟ್ಕೊಳ್ಳಿ. ಸ್ಟ್ರಾಂಗ್ ಸಿಸ್ಟಮ್ ಬೆಳೆಸ್ಕೊಳ್ಳಿ. ಅಂದರೆ ಈ ಮಂತ್ನ ನಾನು ಖರ್ಚೆಲ್ಲ ಲೆಕ್ಕ ಹಾಕಿದ್ದೀನಿ, ಬಿಡು ಇಷ್ಟೇ ಅಲ್ವಾ, ನನಗೆಲ್ಲ ಗೊತ್ತಿದೆ, ನನಗೆಲ್ಲ ಲೆಕ್ಕ ಗೊತ್ತಾಗುತ್ತೆ, ಎಷ್ಟು ಖರ್ಚು ಮಾಡ್ತಿದ್ದೀನಿ ಏನು ಎಲ್ಲ ಅಂತ ಗೊತ್ತಾಗುತ್ತೆ, ಏನು ಲೆಕ್ಕ ಬರೆಯೋದೆಲ್ಲ ಬೇಡ ಅನ್ನೋದನ್ನು ಬಿಟ್ಬಿಡಿ. ಲೆಕ್ಕಾಚಾರ ಮಾಡೋದನ್ನೇ ನಮ್ಮ ಡೈಲಿ ಲೈಫ್ಗೆ ಅಳವಡಿಸ್ಕೊಳ್ಬೇಕು. ಯಾಕಂದರೆ ಈ ಥರ ನೆಗ್ಲಿಜೆನ್ಸಿಯಿಂದ ನಾವು 10 ಇಯರ್ಸ್ ಬ್ಯಾಕ್ ಯಾವ ಸಿಚುವೇಷನಲ್ಲಿ ಇರ್ತೀವಿ ಅದರಲ್ಲೇ ಇರ್ತೀವಿ.
ವರ್ಕ್‌ಲೆಸ್ ಆಗಿ ಇಲ್ಲದೆ ಇರೋದನ್ನ ತುಂಬ ಯೋಚನೆ ಮಾಡಿ, ತುಂಬ ಅದಕ್ಕೆ ಟೈಮ್ ಕೊಡೋದಕ್ಕಿಂತ ಡೈಲಿ ಒಂದು 10 ಮಿನಿಟ್ಸ್. ಯಾಕಂದರೆ ಡೈಲಿ ಏನೂ ಜಾಸ್ತಿ ಖರ್ಚಾಗಲ್ಲ. ಸಣ್ಣ ಪುಟ್ಟ ಖರ್ಚನ್ನ ಬರೆಯೋದನ್ನು ಡೈಲಿ ನಾವು ಒಂದೊಂದು 10 ಮಿನಿಟ್ಸ್ ಕೊಟ್ಟು ಒಂದು ಲೆಕ್ಕ ಬುಕ್ಕಲ್ಲಿ ಬರೆದಿಟ್ರೆ ನಿಮಗೆ ತುಂಬ ಯೂಸ್ ಆಗುತ್ತೆ. ಈಗ ಅದೇ ನೋಡಿ, ನೀವು ಲೆಕ್ಕ ಬರೆದಿಲ್ಲ ಅಂದ್ಕೊಳ್ಳಿ, ಏನೋ ಸಿಚುವೇಶನ್ ಬರುತ್ತೆ, ಅಮೌಂಟ್ ಖರ್ಚು ಮಾಡೋ ಸಿಚುವೇಶನ್ ಬರುತ್ತೆ. ಬಟ್ ನಿಮಗೆ ಅಮೌಂಟ್ ಇರಲ್ಲ ಅಕೌಂಟಲ್ಲಿ. ಎಲ್ಲೋ ಇಟ್ಟಿರೋ ನೆನಪಿರುತ್ತೆ. ಆಗ ಮನೆಯವ್ರನ್ನೆಲ್ಲ ಕೇಳ್ತೀರಾ, ಇಲ್ಲಿ ಅಮೌಂಟ್ ಇತ್ತಲ್ಲ ಏನಾಯಿತು? ಅಲ್ಲಿ ಅಷ್ಟಿತ್ತಲ್ಲ ಏನಾಯಿತು? ನಿನ್ನ ಹತ್ರ ಇಷ್ಟಿತ್ತಲ್ಲ ಏನಾಯಿತು? ಅಂತ ಆ ಸಿಚುವೇಶನ್ನಲ್ಲಿ ಮನೆಯವರೆಲ್ಲ ಸೇರಿಕೊಂಡು ಗಲಿಬಿಲಿ ಆಗ್ತೀರ. ಸೊ ಈ ಸಿಚುವೇಶನ್ನ ಎದುರಿಸ್ಬೇಕು ಅಂದರೆ ನೀವೊಂದು ಅಕೌಂಟ್ ಬುಕ್ನ ಇಡಲೇಬೇಕು. ಸೊ ನಿಮ್ಗೆ ಅವಾಗ ಗೊತ್ತಾಗುತ್ತೆ, ಎಲ್ಲಿ ಏನಿಟ್ಟಿದ್ದೆ, ಎಷ್ಟು ಖರ್ಚಾಯಿತು, ಎಲ್ಲಿ ಬಳಸಿದೆ ಅಂತ ಹೇಳ್ಬಿಟ್ಟು. ಸೊ ಇದು ನಿಮ್ಮ ಸಿಚುವೇಶನ್ನ ಸೇವ್ ಕೂಡ ಮಾಡುತ್ತೆ. ಇನ್ನೊಂದು ಮೇಜರ್ ಪಾಯಿಂಟ್ ನಿಮಗೆ ಒಳ್ಳೆಯದಾಗುತ್ತೆ, ಏನು ಗೊತ್ತಾ? ನೀವು ಡೈಲಿ ಅಕೌಂಟ್ ಬುಕ್ ಮೇಂಟೈನ್ ಮಾಡೋದ್ರಿಂದ, ಆರ್ ಎಲ್ಸ್ ವೀಕ್ಲಿನೇ ಅಂದ್ಕೊಳ್ಳಿ, ವೀಕ್ಲಿ 2 ಡೇಸ್ ಒನ್ಸ್ ಅಕೌಂಟ್ ಬುಕ್ ಮ್ಯಾನೇಜ್ ಮಾಡೋದ್ರಿಂದ ಅಕಸ್ಮಾತ್ ನಿಮ್ಮ ಮಕ್ಕಳಿಗೆ ಏನೋ ನೀವು ಆ ಪ್ರೆಸೆಂಟ್ ಸಿಚುವೇಶನ್ಗೆ ಆಫರ್ ಮಾಡ್ತಾ ಇರೋಂತಹ ಒಂದು ವಸ್ತುನ ಕೊಡ್ಸೋದಕ್ಕೆ ಕೇಳ್ತಾರೆ. ನೀವೇನು ಹೇಳ್ತೀರಾ? ಇಲ್ಲಪ್ಪ ಆಗಲ್ಲ, ದುಡ್ಡಿಲ್ಲ, ಕೊಡ್ಸೋಕ್ಕಾಗಲ್ಲ ಅಂತ ಹೇಳ್ತೀರಾ. ಬಟ್ ಈಗಿನ ಮಕ್ಕಳು ಡೈರೆಕ್ಟಾಗಿ ಹೇಳಿಬಿಡ್ತಾರೆ, ಅಷ್ಟು ಅರ್ನ್ ಮಾಡ್ತೀಯಲ್ಲಪ್ಪ, ನನಗೆ ಇದು ಒಂದು ಐಟಮ್ ಕೊಡ್ಸೋದಕ್ಕಾಗಲ್ವಾ ಅಂತ ಕೇಳಿಬಿಡ್ತಾರೆ. ಆಗ ನಿಮಗೆ ಒಂಥರ ಬೇಜಾರಾಗ್ಬೋದು, ನನ್ನ ಮಗುಗೆ ನನಗೆ ಕೊಡ್ಸೋಕ್ಕಾಗ್ತಿಲ್ಲಲ್ವಾ, ಇಷ್ಟು ಅಮೌಂಟ್ ದುಡಿದ್ರು ಎಲ್ಲೋಗುತ್ತೆ ಅಂತಲೇ ಗೊತ್ತಾಗಲ್ಲ ಅಲ್ವಾ ನನಗೆ ಅಂತ ಅನ್ನಿಸ್ಬೋದು. ಆಗ ನಿಮ್ಗೆ ನೆನಪಾಗುತ್ತೆ ಈ ಅಕೌಂಟ್ ಬುಕ್. ಅದೇ ನೀವು ಈ ಅಕೌಂಟ್ ಬುಕ್ನ ಮೇಂಟೈನ್ ಮಾಡಿದ್ರೆ ಮಕ್ಳಿಗೆ ಕೂಡ ಅರಿವಾಗುತ್ತೆ, ಎಷ್ಟು ಖರ್ಚು ಹೋಗ್ತಿದೆ, ಎಷ್ಟು ಖರ್ಚು ಬರ್ತಿದೆ, ನಮ್ಮಪ್ಪ ಎಷ್ಟು ದುಡಿತಿದ್ದಾರೆ, ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ. ಅದು ಅವ್ರ ಜೀವನದಲ್ಲಿ ಕೂಡ ತುಂಬ ದೊಡ್ಡ ಪರಿಣಾಮ ಬೀಳುತ್ತೆ. ಸೊ ನಾನು ಕೂಡ ಇದೇ ಥರ ಬುಕ್ ಮೇಂಟೈನ್ ಮಾಡಬೇಕು, ನನ್ನ ಖರ್ಚುಗಳನ್ನ, ಅಳತೆಗಳನ್ನ ನಾನು ನೋಡ್ಕೋಬೇಕು ಅಂತ ಅವ್ರಿಗೊಂದು ಲೈಫ್ ಲೆಸನ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಂದರೆ ಸಾಲ. ನಾವು ಫಸ್ಟ್ ಸಾಲದ ಬಗ್ಗೆ ಯೋಚನೆ ಮಾಡಬೇಕು. ಐ ಥಿಂಕ್ ಎಲ್ಲರಿಗೂ ಸಾಲ ಇದ್ದೇ ಇರುತ್ತೆ, ಇಲ್ಲದೇ ಇರೋರಂತೂ ಲಕ್ಕಿ ಪರ್ಸನ್. ಯಾಕಂದರೆ ನಾವು ಇನ್ವೆಸ್ಟ್ಮೆಂಟು, ಏನೋ ಪ್ರಾಪರ್ಟಿ ಜಾಸ್ತಿ ಮಾಡ್ಕೊಳ್ಳೋಣ, ಇಲ್ಲ ಕಾರ್ ತೊಗೊಳ್ಳೋಣ ಅಂತ ಒಂದು ಹೇಳ್ಬಿಟ್ಟು EMIಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ನಾವು ಸಾಲ ಮಾಡ್ಕೊಂಡಿರ್ತೀವಿ. ಹೊರಗಡೆ ಕೂಡ ಸಾಲ ತಂದಿರ್ತೀವಿ ಅಂದ್ಕೊಳ್ಳಿ. ಸೊ ಈ ಸಿಚುವೇಷನಲ್ಲಿ ಫಸ್ಟ್ ನೀವು ಯಾವುದು ಹೆಚ್ಚು ಬಡ್ಡಿ ಬರ್ತಾ ಇರುತ್ತೋ ಅದನ್ನು ಫಸ್ಟ್ ನೀವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಯೋಚನೆ ಮಾಡಬೇಕು. ಸೊ ಫಸ್ಟ್ ಅದನ್ನು ಕ್ಲಿಯರ್ ಮಾಡ್ಕೊಳ್ತಾ ಹೋದರೆ ನಿಮಗೆ ಬಡ್ಡಿ ಉಳಿಯುತ್ತೆ. ಆ ಬಡ್ಡಿ ಉಳಿದಿರೋ ಅಮೌಂಟಲ್ಲಿ ಇನ್ನೊಂದೇನೋ ಮನೆ ಖರ್ಚು ಸಾಗಿಸ್ತಾ ಹೋಗುತ್ತೆ. ಸೊ ಆ ಥರ ನೀವು ಅದನ್ನು ಕಡಿಮೆ ಮಾಡ್ಕೊಳ್ತಾ ಹೋಗಬೇಕು. ಇನ್ನೊಂದು ಮೇಜರ್ ಪಾಯಿಂಟ್ ಏನಂದರೆ, ನಿಮ್ಮ ಹತ್ರ ಸಾಲ ಇರುತ್ತೆ, ಬಟ್ ಏನೋ ಇನ್ನೊಂದು ಬೈಕ್ ಅಥವಾ ಕಾರ್ ಅಥವಾ ಏನೋ ಒಂದು ಸೈಟ್ ಅಥವಾ ಲ್ಯಾಂಡ್ ತೊಗೋಬೇಕು ಅಂತ ಯೋಚನೆ ಮಾಡ್ತೀರಾ. ಓಕೆ, ಅದು ಮ್ಯಾನೇಜಬಲ್ ಸಾಲ ಆಗಿದ್ದರೆ ಓಕೆ. ನಿಮ್ಮ ಹತ್ರ ಇನ್ನೂ ಈಗ ನೀವು 10 ಲಕ್ಷಕ್ಕೆ ಇನ್ವೆಸ್ಟ್ಮೆಂಟ್ಗೆ ಯೋಚನೆ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಹತ್ರ ಅಟ್ಲೀಸ್ಟ್ 5 to 6 lakhs ಹ್ಯಾಂಡಲ್ ಇರಬೇಕು. ಇನ್ನೊಂದು 4 lakhs ಇರೋ ಸಾಲಕ್ಕೆ ಆ್ಯಡ್ ಆದರೆ ಏನು ಮೇಜರ್ ಡಿಫ್ರೆನ್ಸ್ ಅನ್ನಲ್ಲ. ಬಟ್ ನಿಮ್ಮ ಹತ್ರ 2 ಲಕ್ಷ ಅಮೌಂಟ್ ಇಟ್ಕೊಂಡು 7-8 ಲಕ್ಷನ EMIಗೆ ಹಾಕ್ಕೊಂಡ್ರೆ, ಇಲ್ಲಿ ಪ್ಲಸ್ ಇರೋದು ಒಂದು 2-3 ಲಕ್ಷ ಸೇರಿದ್ರೆ ಎಷ್ಟು ಆಗುತ್ತೆ ಸಾಲ, ನೀವು ಯೋಚನೆ ಮಾಡಿ. ಮತ್ತೆ ನಾವು ಅದೇ EMI ಜಾಲಕ್ಕೆ ಬಿದ್ದೋಗ್ಬಿಡ್ತೀವಿ. ನಮ್ಮ ಹತ್ರ ಸೇವಿಂಗ್ಸ್ ಇರಲ್ಲ, ಏನೂ ಇರೋದಿಲ್ಲ, ಬರೀ ಸಾಲ ಒಂದಿರುತ್ತೆ. ಸೊ ನೀವು ಫಸ್ಟು ಅದನ್ನು ಕ್ಲಿಯರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ನಾವು ಈ ವಿಡಿಯೋಯಿಂದ ಎಲ್ಲರೂ ಒಂದು ಹ್ಯಾಬಿಟಾಗಿ ಅಕೌಂಟ್ ಮ್ಯಾನೇಜ್ ಮಾಡೋದನ್ನು ಕಲ್ತ್ಕೊಳ್ಳೋಣ. ಇದು ಎಲ್ರಿಗೂ ಕೂಡ ನನ್ನ ರಿಕ್ವೆಸ್ಟ್. ಯಾಕಂದರೆ ಎಲ್ಲರೂ ಜೊತೆಯಾಗಿ ಬೆಳೆಯೋಣ, ಹಾಗೆ ಎಲ್ರಿಗೂ ಕೂಡ ಒಳ್ಳೆಯ ಜೀವನ ಸಿಗಲಿ. ನಮಸ್ಕಾರ.